स्वागत है आपका बी न्यूज नेशन में। मैं हूं आबिद हुसैन शेख। बीडीए कमिश्नर के खिलाफ इंसाफ की गुहार लगाता गरीब परिवार। बीजापुर के झड़पी दफ्तर के पीछे कनकदास बड़ावने में स्थित 4 एकड़ जमीन मृत शंकर रामू राठौड़ की है, जहां पर परिवार वालों ने घर भी बनाया है। मगर आज अचानक बीडीए कमिश्नर रामकृष्णा के नेतृत्व में बुलडोजर ने बने बनाए घर को गिरा दिया। पूछने पर बीडीए अधिकारी कहते हैं कि ये जमीन सरकार ने अधिग्रहण की है और करीब 78 लाख रुपए जमीन के मालिक को दिए गए हैं। मगर परिवार वाले कहते हैं कि धोखा देकर अधिकारियों ने जमीन हड़प ली है। पति की जायदाद से पत्नी और बच्चों को बेदखल करने के खिलाफ कोर्ट का दरवाजा खटखटाने की बात कर रही है पत्नी। क्यों इतनी बड़ी जमीन सरकार को देने की बात परिवार को पता नहीं चली? इसको लेकर अधिकारी और परिवार दोनों के लिए सोचने की बात है। ನಿಮ್ದೇ ಹೊಲ ಮನೆ ಕಟ್ಟಿ ಕೊಡ್ತಾರೆ. मीडिया करे तो बहुत मारते वहाँ ಸುಮಾರು 92ರಿಂದ ಇದ್ದಾಗ ಅದು ಲ್ಯಾಂಡ್ ಅಕ್ವಿಷನ್ ಆಗಿತ್ತು ಜಮೀನು ಶಂಕರ್ ರಾಮ್ ರಾಠೋಡ್ ಅಂತ ಹೇಳಿ. ಆ ಲ್ಯಾಂಡ್ ಅಕ್ವಿಷನ್ ಆದ ನಂತರ ಪರಿಹಾರಧನನೂ ಕೊಟ್ಟಿದ್ದೀವಿ, ಹೆಚ್ಚುವರಿ ಪರಿಹಾರಧನನೂ ಕೊಟ್ಟಿದ್ದೀವಿ ನಾವು. ಸುಮಾರು 80 ಲಕ್ಷ ರೂಪಾಯಿ ತನಕ ಪರಿಹಾರಧನ ಕೊಟ್ಟಿವಿ 4 ಎಕರೆಗೆ. ಈಗ ಅದು ಶಂಕರ ಮಾಡೋದು ಮತ್ತು 3 ದಿನ ಕಂಟಿನ್ಯೂಸ್ ಸುಟ್ಟಿ ಇದ್ದಾಗ ಅತಿಕ್ರಮಣ ಮಾಡ್ಕೊಂಡಿದ್ರು. ಅತಿಕ್ರಮಣ ಮಾಡ್ಕೊಂಡಾಗ ಅವ್ರು ಬಂದಾಗ ಯಾರೂ ಸಿಗಲಿಲ್ಲ, ಎಲ್ಲ ಕಿಲಿ ಹಾಕೊಂಡು ಹೋಗ್ಬಿಟ್ಟಿದ್ರು. ಮತ್ತು ನಾವೇನು ಮಾಡಿದ್ವಿ, ನೋಟಿಸ್ ಹಚ್ಚಿದ್ವಿ, ಪೇಪರ್ದಾಗ ಕೊಟ್ಟಿದ್ವಿ. ಪೇಪರ್ದಾಗ ಕೊಟ್ಟಾಗ ಅವ್ರು ಸಿಕ್ಕಿರಲಿಲ್ಲ. ಮೊನ್ನೆ ಬಂದಾಗ ಸಿಕ್ಕರು. ಹೇಳಿದ್ವಿ ನಮ್ಮ ಹತ್ರ ಡಾಕ್ಯುಮೆಂಟ್ ಅದಾವ ಅಂತ ಹೇಳಿದ್ರು. ಡಾಕ್ಯುಮೆಂಟ್ ತರಕ್ಕೆ 2 ದಿವಸ ಟೈಮ್ ಕೊಟ್ಟಿದ್ವಿ, ಡಾಕ್ಯುಮೆಂಟ್ ಕೊಡಲಿಲ್ಲ. ನಿನ್ನೆ ಅತಿಕ್ರಮಣ ತೆಗಿಸ್ಬೇಕಂತ ಬಂದಾಗೂ ಅವ್ರು ವಕೀಲರು ಬರ್ತಾರೆ ಅಂತ ಹೇಳಿದ್ರು. ವಕೀಲ ಬರಲ್ಲ ಅಂತ ಹೇಳಿದ್ವಿ. ಮಧ್ಯಾಹ್ನ 2 ಗಂಟೆ ಟೈಮ್ ಕೇಳಿದ್ರು, ಕೊಟ್ಟಿದ್ವಿ. ಅವಾಗೂ ತರಲಿಲ್ಲ. ಮತ್ತು ಮಧ್ಯಾಹ್ನ ಬಂದ ಮೇಲೆ ಮತ್ತೆ ಸಾಯಂಕಾಲದ ನಾವು 7ಕ್ಕೆ ತರ್ತೀವಿ ಅಂತ ಹೇಳಿದ್ವಿ. 7 ಗಂಟೆಗೂ ಬರಲಿಲ್ಲ. ಮತ್ತು ಅವ್ರು ಪಿ ಎಸ್ ಐಗೆ ಅವ್ರ ವಕೀಲರು ಬಂದ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲ, ನಿಮ್ಮ ಕೆಲಸ ಮಾಡಿ ಅಂತ ಹೇಳಿದ್ಮೇಲೆ ಪ್ರೆಸೆಂಟ್ ಓನರ್ ಯಾರು? ಬಿಡಿಎ ಕಮಿಷನರ್. ಎಷ್ಟು ಮನೆ ಅತಿಕ್ರಮಣ ಮಾಡಿದ್ರು? ಇದು ಒಂದೇ ಸೈಟ್ ಐತಿ, ಅಖಂಡ ಸೈಟ್ ಇದೆ, ಕಮರ್ಷಿಯಲ್ ಸಲಾಗಿ ಇಟ್ಟಿದ್ದೈತಿ. ನನ್ನ ಹೆಸರು ರಾಮಕೃಷ್ಣ ಸಿದ್ದನಕೋಳ ಅಂತ ಹೇಳಿ, ಬಿಡಿಎ ಕಮಿಷನರ್. अभी 20-25 बरस में 2 आए का घर अच्छे सो चोरी कर को गए। गोवा में राब खाने को गए थे। हमना हमें जगह को बने वाले क्या बोले, हमारी जगह है तो उन्हें वैसा कर रहे हैं। लोग का जाना ना पहला बोलना नहीं उन्हें बीड़े दारू 70 ರೂಪಾಯಿ ನಮ್ಮ ಮನೆಯವರು ಕುಡಿಸಿ ಕೊಟ್ಟಾರೆ ಅದು ಅವ್ರದೇ ಖರೆ ಹಿಡಿದ್ರೆ ತಿಂಗಳಿಂದ ಮನೆ ಹಾಕಿರಲಿಲ್ಲ. ಪತ್ರಾಸ ಮನೆ ಕಟ್ಟಿ ಹಾಕಿ ಗೋವಾಗ ದುಡ್ಡು ತಿನ್ನಕ್ ಹೋಗಿದ್ದೇವೆ. ಹಾಕೊಂಡೇವ್ರಿ. ಇದು ಈಗ ನಿಮ್ ಜಾಗ? ನಮ್ ಜಾಗದಾಗ ಹಾಕೊಂಡೇವ್ರಿ. ಪೇಪರ್ಸ್ ಮತ್ತೆ ನಮಗೆ ನಮ್ದೇ ಜಾಗ ನಮ್ಗೆ ಗೋಚರ ಮಾಡಿ ಕೇಳ್ತಾರ. ಮತ್ತೆ ನಾವು ಕೇಳಾರ ಇಲ್ರಿ ಅವ್ರಿಗೆ.
ಇಲ್ಲ ಈಗ ನಿಮ್ ಕಡೆ ಏನಾರು ಪೇಪರ್ ಅದ ಕಿತ್ತಿದ್ರಿ ಹೆಂಗ್ ಪಟ್ನೆ ಕೆಡಿದ್ರು ನಮ್ಗೇನು ಮಾಡಿಲ್ಲ. ಸರ್ಕಾರದವ್ರು ಸಹಾಯ ಮಾಡ್ತಾರೆ ಏನ್ ಬಡವ್ರಿಗೆ ಹಿಂಗ್ ಮಾಡ್ತಾರೆ ಮೋದಿ ಸರ್ಕಾರ ಏನೋ ಬಡವರಿಗೂ ಇದು ಬಡವರದು ಜಾಗ ಗೌರ್ಮೆಂಟ್ ಮೋಸ ಮಾಡ್ಲಾಕತ್ತಾರ. ನಾವೆಲ್ಲಿ ಸಾಯುನ ಅವ್ರ ಹೆಸರು ಇದು ನಾವು ಇನ್ನು ಕಟ್ಟಿದ್ರೊಳಗೆ ಸಾಯ್ತೇವೆ ನಾವು. ಮನೆ ಕಟ್ಟಿಯೋದು ಬೀಳ್ಸ್ಯಾರ ಮತ್ ನಮ್ಗೂ ಬೀಳ್ಸ್ತಾರಿಲ್ಲ, ನಮ್ಗ ಅದ್ರ ಸಹಾಯ ಅಟ್ಟೆ ಮಾಡ್ತಾರ. ಮತ್ತೇನ್ ಮಾಡ್ತಾರ್ರಿ ಅವ್ರು? ಅದ್ರ ಜನ್ಮ ಒಂದೇ ಮನಿ ಇತ್ತು ಈಗ. ಇನ್ನೊಂದ್ ಎರಡ್ ಮೂರ್ ಕಟ್ಟಾರಿದ್ರು ಮತ್ತ ಅವರೇ ಬಂದ್ ಬೀಳ್ಸಿದ್ರಿ. ಶಂಕರ್ನಿ ಹೆಂಡತಿ ಕಮಲಾಬಾಯಿ ರೀ. ಕಮಲಾಬಾಯಿನು 6 ಹೆಣ್ಣು 5 ಮಂದಿ ಗಂಡು ಮಕ್ಕಳು. ನಮ್ಗೆ ಇಲ್ಲಿ ಕುಡುದು ನಿಷಾದಾಗ ಅವ ಬಡ್ಯಾವ ನಮ್ಗ ಓಡಿಸ್ಬಿಟ್ಟಾರಿ. ನಾವು ಗೋವಾಕ್ ಹೋಗ್ಬಿಟ್ಟ ದುಡ್ಲಾಕ. ಈಗ ಅವರು ಬಿಡಿಎಲಿಂದ ನಾವ್ ಇಲ್ಲ ಅಂತೇವ್ರಿ. ನಮ್ಗ ಬಿಡೋದವ್ರು ಅವ್ರ ದಾಖಲಾತಿ ಕೊಡೋಲ್ಲ, ತಮ್ಮದೇ ದಾಖಲಾ ತೋರಿಸ್ತಾರ. ಕಾಗದ ತೋರಿಸಿದ್ರೆ ಇದು ಇಲ್ಲ ಅಂತಾರ. ಮತ್ತೆ ಯಾವ ಕಾಗದ? 4 ಎಕರೆ ಹೊಲ, 4 ಎಕರೆ ಐತ್ರಿ. 4 ಎಕರೆ ಇಟ್ಟೆಲ್ಲ ಏನಾಗ್ಬೇಕು? ನಾ ಹೆಣ್ತಿ ಮಾಲಕಿನ ಮಾಲಕಿ ಶಂಕರ್ನಿ ಹೆಣ್ತಿ. 4 ಗಂಡು ಮಕ್ಕಳು, 5 ಮಂದಿ ಹೆಣ್ಮಕ್ಳು, 6 ಮಂದಿ ಸೊಸ್ತೆಯರು, 18 ಮಂದಿ ಮೊಮ್ಮಕ್ಕಳು. ನಾವು ಯಾರ ಎಲ್ಲಿ ಹೋಗುನು, ಎಲ್ಲಿ ಇರುನು? ಜಾಗ ಬೇಡ್ರಿ. ನಮ್ಮ ಜಾಗಕ್ಕೆ ನಮ್ಗೆ ಇರಾಕಂದ್ರೆ ಇರ್ಬೇಡ್ರಿ ಹೋಗ್ರಿ ಅಂತ. ಈಗ ಕಮಿಷನರ್ ಏನ್ ಹೇಳ್ತಾರ, ಶಂಕರ್ ಅವ್ರಿಗೆ ನಾವು ರೊಕ್ಕ ಆಲ್ರೆಡಿ ಕೊಟ್ಟಿವಿ. 78 90 ಲಕ್ಷ ನಮ್ಗೆ ದಾಖಲಾರ ಬೇಕಿಲ್ರಿ. ಇಟ್ಟು ಮಕ್ಕಳದಾವ, ಶಂಕರನ ಮಕ್ಕಳದಾವ, ಶಂಕರ್ನ ಹೆಂಡತಿ. ಗೊತ್ತಿಲ್ಲ ಅವ್ರ ಮರಿಗಳು, ನಮ್ಗೆ ಗೊತ್ತಿರ್ಲಾರ್ದ ಇದು ಒಳಗಿಂದೊಳಗ ಒಂದು ಎಸಿಆರ್ ಮುಖಾಂತರ ಲ್ಯಾಂಡ್ ಅಕ್ವೇಷನ್ ಮಾಡ್ಕೊಂಡು ನಮ್ಮ ಕಡೆಯಿಂದ ರೊಕ್ಕ ತಗೊಂಡು ಅವ್ರಿಗೆ ಪರಿಹಾರ ಕೊಟ್ಟಿರ್ತಾರೆ. ಇವರಿಗೆ ಮತ್ತೆ ನಾವು ಪರಿಹಾರ ಕಡಿಮೆ ಆಗೈತೆ ಅಂತ ತಿಳ್ಕೊಂಡು ಕೋರ್ಟಿ ಹಾಕಿ ಹೆಚ್ಚುವರಿ ಪರಿಹಾರ 78 ಲಕ್ಷ ರೂಪಾಯಿ ಈಗ 2011 ಕೊಟ್ಟಿದ್ದೀವಿ. 78 ಲಕ್ಷ. ಹಾಂ, ಇನಿಷಿಯಲ್ ಅವರು ಎಸಿಆರ್ಸಿಂದ ಕೊಟ್ಟಿದ್ದು ಬಿಟ್ಟು 78 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ನಾವು. ಯಾವಾಗ ಕೊಟ್ರಿ ಸರ್? ಅದು ಎಷ್ಟು ವರ್ಷ ಏನ್ರಿ? 2011 78 ಕೊಟ್ಟಿದ್ದೀವಿ. 2011 ಶಂಕರ್ ಅವ್ರಿಗೆ ಕೊಟ್ಟರು. ಅವ್ರು ಕೇಸ್ ನಡೆಸಿದ್ರು, ಕೋರ್ಟಿಗೆ ತುಂಬಿಬಿಟ್ಟಿದ್ವಿ. ಅವ್ರ ವಾರಸದಾರಿಗೆ ಅವರಿಗೆ ಕೊಟ್ಟಿರ್ತಾರೆ. ಅದು ಏನು ನಮಗೆ ದಾಖಲಾತಿ ತೋರಿಸ್ಲಾಕತ್ತಿಲ್ಲ ಅಂತ ಅವರು ಆರೋಪ. ಅವ್ರು ಕೇಳಿ ಕೊಡ್ತೇವೆ. ಅವ್ರು ಕೇಳಿದ್ರೆ ನಾವು ಒಂದು ಕಾಪಿ ಕೊಡ್ತೇವೆ. ಅವ್ರಿಗೆ ಟೈಮ್ನು ಕೊಟ್ಟಿಲ್ಲ ಅಂತ ನೀವು? ಟೈಮ್ ಮತ್ತೆ 1 ತಿಂಗಳು ಟೈಮ್ ಕೊಟ್ಟಿವಲ್ರಿ. ಏನೂ ಇಲ್ಲ, ಬಂದ್ಮೇಲೆ ಎಮ್ಮೆ ಇದು ಮಾಡಕತ್ತಾರೆ. ನಿನ್ನೆ ಇಡೀ ದಿವಸ ಇವ್ರ ಸಲುವಾಗಿ ಟೈಮ್ ಕೊಟ್ಟಿವಿ. ಅವ್ರು ವಕೀಲರು ಬಂದು ಭೇಟಿಗ್ಯಾರ. ಅದು ನಮ್ಮಲ್ಲಿ ಏನು ದಾಖಲೆ ಇಲ್ಲ, ನೀವೇನು ಮಾಡ್ತೀವಿ ಮಾಡ್ರಿ ಅಂತ ಹೇಳಿಗ್ಯಾರ. ಈಗ ದಾಖಲಾತಿ ಬರ್ತಾರೆ, ಒಂದು ದಾಖಲಾತಿ ಕೇಳ್ತಾರೆ ಅವರು. ನಾವು ಕೊಡ್ತೇವಲ್ಲ, ಅವ್ರ ನಮ್ಮ ಆಫೀಸ್ಗೆ ಬಂದು ಕೇಳಿ ಒಂದು ಸಾಕು ಕೊಡ್ತೇವೆ. ಏನು ಕೇಳ್ತಾರೆ ಕೊಡ್ತೀವಿ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. ಅಂಕಲ್ ಸಿನಿಮಾಗ್ ಹೊಂಟಿವ್ರಿ, ಕಾವ್ಯನೂ ಕಳ್ಸ್ಕೊಡ್ರಿ ಪ್ಲೀಸ್. ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, ಎಸ್ಎಸ್ ಕಲಾಭವನ ರಸ್ತೆ, ವಿಜಯಪುರ. Indian Spice House Family Restaurant and Dhaba. Veg and non-veg special items. Delicious soups,
एड्रेस शोलापुर रोड अपोजिट टू पाटल गार्डनिया विजयपुर। इंडियन स्पाइस हाउस फैमिली रेस्टोरेंट एंड ढाबा। हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।